ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೂಜಿ ಯೂಸ್ ಮಾಡಿಕೊಂಡು ಹೇಗೆ ಬ್ರೈಡಲ್ ಸ್ಯಾರಿ ಕುಚ್ಚನ್ನ ಮಾಡ್ಕೊಳ್ಳೋದು ಅನ್ನೋದನ್ನು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಕ್ರೋಶ ಬರದೇ ಇರೋರು ನೀಡಲ್ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊಳ್ಬಹುದು. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಸೂಜಿಗೆ ನಾನು 6 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. 6 ಎಳೆ ನುಗ್ಗುವಂಥ ಸೂಜಿನ ತಗೊಳ್ಳಿ ನೀವು. ಮತ್ತು ಈ ಥರ ರೌಂಡ್ ಬೀಡು ಮತ್ತು ಸ್ಕ್ವೇರ್ ಬೀಡ್ ತೊಗೊಂಡಿದ್ದೀನಿ. 6 ಎಳೆ ಅಂತಂದರೆ 3 ಎಳೆ ನುಗ್ಗಿದ್ರೆ ಸಾಕು. ಇನ್ನು 3 ಎಳೆ ಹಿಂಗೆ ಫೋಲ್ಡ್ ಮಾಡ್ತೀವಲ್ಲ 6 ಎಳೆ ಆಗುತ್ತೆ. ನೋಡಿ, ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಈ ಥರ ಸ್ಯಾರಿ ನೀವು ರೈಟ್ ಸೈಡಿಂದ ತೊಗೊಂಡು ನೋಡಿ, ಈ ಥರ ಎಮ್ಮಿಂಗ್ ಮಾಡ್ತೀವಲ್ಲ ಆ ಥರ ಮಾಡಬೇಕು. ನೋಡಿ, ಬಲಗೈಯಲ್ಲಿ ಸೂಜಿ ಇಟ್ಕೊಂಡಿರ್ತೀವಲ್ಲ ಎಡಗೈಗೆ ಈ ಥರ ದಾರನ ಹಿಂಗೆ ಸೇರಿಸ್ಕೊಂಡು ಹಿಂಗೆ ನಾಟ್ ಹಾಕಿದ್ರೆ ಅಲ್ಲಿ ನಾಟ್ ಆಗಿಬಿಡುತ್ತೆ. ಅದು ಕ್ರೋಶದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ದಂಗೆ ಕಾಣುತ್ತೆ ಅದು. ನೋಡಿ, ಇದು ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. ಈಸಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಫಸ್ಟ್ ಒನ್ನು ಲಾಕ್ ಥರ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ನೋಡಿ, ಈಗ ಸೆಕೆಂಡ್ ಒನ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಬೆರಳು ಮೇಲೆ ಬಂದು ಇದು ಒಂದೇ ಸಲ ನಾಟ್ ಆಗಿಬಿಡುತ್ತೆ. ನಿಮ್ಗೆ ಅದು ಬರಲಿಲ್ಲ ಅಂತ ಅಂದರೆ ನೀವು ಮಾಮೂಲಿ ಎಮ್ಮಿಂಗ್ ಮಾಡ್ತೀರಲ್ಲ ಆ ಥರನೇ ಮಾಡ್ಕೊಳ್ಬಹುದು. ಟ್ರೈ ಮಾಡಿ, ಇದು ಈಸಿ ಇದೆ. ಹತ್ತಿರದಿಂದ ತೋರಿಸ್ತಿದ್ದೀನಿ ನೋಡಿ. ಎಡಗೈಯಲ್ಲಿ ಈ ಥರ ದಾರ ತೊಗೊಂಡು ದಾರದ ಒಳಗಡೆ ಆ ಒಳಗಡೆ ಇರುತ್ತಲ್ಲ ಯು ಶೇಪ್ ಥರ ಇರುತ್ತೆ, ಅದರೊಳಗಡೆ ನುಗ್ಸಿದ್ರೆ ಅದು ನಾಟ್ ಆಗುತ್ತೆ. ನೋಡಿ, ಇವಾಗೊಂದು ಬೀಡ್ ತೊಗೊಳ್ತಾ ಇದ್ದೀನಿ. ಈ ಥರ ಬೀಡು ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಬೀಡ್ ತಗೊಳ್ಳಿ. ನೋಡಿ, ಈ ಥರ ಬೀಡ್ ಪಕ್ಕಕ್ಕೇ ನೀವು ನಾಟ್ ಹಾಕಬೇಕು. ಅಂದರೆ ಲಾಕ್ ಮಾಡ್ತೀವಲ್ಲ ಕ್ರೋಶದಲ್ಲಿ, ಹಾಗೇ ಬೀಡ್ ಪಕ್ಕದಲ್ಲೇ ನಾಟ್ ಹಾಕಬೇಕು. ಇಲ್ಲ ಅಂತಂದರೆ ಸಾರಿ ಸುಕ್ಕು ಬರುತ್ತೆ. ನೀವು ಹಾಕ್ಬೇಕಾದ್ರೆ ಹುಷಾರಾಗಿ ಮಾಡ್ಕೊಳ್ಳಿ. ನೋಡಿ, ನಾನು ಹಾಕ್ತಾಯಿದ್ದೀನಲ್ಲ ಆ ಪ್ಯಾಟ್ರನ್ನಾರು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮಾಮೂಲಿ ಎಮ್ಮಿಂಗ್ ಮಾಡ್ತಿರಲ್ಲ, ಎಮ್ಮಿಂಗ್ ಮಾಡಿ ಲಾಕ್ ಮಾಡ್ತಿರಲ್ಲ ಆ ಥರನೇ ಮಾಡ್ಕೊಳ್ಬಹುದು. ಈ ಥರ ನಾನು 2 ಟೈಮ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ 4 ಟೈಮ್ಸ್ 6 ಟೈಮ್ ಆ ಥರನೂ ಮಾಡ್ಕೊಳ್ಬಹುದು. ಇದಾದಮೇಲೆ ಸ್ಕ್ವೇರ್ ಬೀಡನ್ನ ಆ್ಯಡ್ ಮಾಡೋಣ. ನೋಡಿ, ಅಲ್ಲಿ ಸೇಮ್ ಕ್ರೋಶದಲ್ಲೇ ಮಾಡ್ದಂಗೆ ಕಾಣುತ್ತೆ. ನೆಕ್ಸ್ಟ್ ನೋಡಿ, ಸ್ಕ್ವೇರ್ ಬೀಡನ್ನ ತಗೊಳ್ತಾ ಇದ್ದೀನಿ. ಈ ಥರ ಹೋಲ್ ಇರುತ್ತಲ್ಲ, ನಿಮಗೆ ಸೂಜಿಗೆ ಅದು ನುಗ್ಗೋ ಹಾಗೆ ಇರಬೇಕು. ನುಗ್ಗಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಚೆಕ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡೋದಾದರೆ ಫಸ್ಟು ಸೂಜಿ ಒಳಗಡೆ ಹೋಗುತ್ತಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಈ ಸ್ಕ್ವೇರ್ ಬೀಡ್ ಒಳಗಡೆನೂ ನೀವು ಇನ್ನೊಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ಬಹುದು. ನೋಡಿ, ಈ ಸ್ಕ್ವೇರ್ ಬೀಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ನೀವು ನಾಟ್ ಹಾಕಬೇಕು. ನಾಟ್ ಹಾಕಿದ್ರೆ ಆವಾಗ ಸ್ಯಾರಿ ಸುಕ್ ಬರೋದಿಲ್ಲ. ನೀವು ಸ್ವಲ್ಪ ಲೂಸ್ ಆಯಿತು, ಟೈಟ್ ಆಯಿತು ಆ ಥರ ಮಾಡಿಬಿಟ್ರೆ ಅದು ಸ್ಯಾರಿ ಸುಕ್ ಬರುತ್ತೆ. ಕ್ರೋಶದಲ್ಲೂ ಹಾಗೇ ಬೀಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೂಜಿಲೂ ಹಾಗೇ ಎಲ್ಲಿಗೆ ಎಂಡ್ ಆಗುತ್ತೆ ಬೀಡು ಅಲ್ಲಿಗೆ ಲಾಕ್ ಮಾಡಿದ್ರೆ ವರ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಮತ್ತೆ ನಮ್ಮ ಹೆಬ್ಬೆರಳ ಮೇಲೆ ದಾರ ತೊಗೊಂಡು ಅದು ಯು ಶೇಪ್ ಥರ ಬರುತ್ತಲ್ವ, ಹಿಂಗೆ ಎಳೆದ್ಬಿಟ್ರೆ ಒಂದೇ ಸಲ ನಾಟ್ ಆಗುತ್ತೆ. ಇದು ಬರಲಿಲ್ಲ ಅಂತಾರೆ ಮಾಮೂಲಿ ನೀವು ಎಮ್ಮಿಂಗ್ ಮಾಡ್ಬೇಕಾದ್ರೆ ನಾಟ್ ಹಾಕ್ತಿರಲ್ಲ ಆ ಥರನೂ ಮಾಡ್ಕೊಳ್ಬಹುದು. ಮತ್ತೆ 2 ಟೈಮ್ಸ್ ಮಾಡಿಕೊಂಡು ಈ ಥರ ರೌಂಡ್ ಬೀಡನ್ನ ಮತ್ತೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಕ್ರೋಶ ಕುಚ್ಚು ನಿಮಗೆ ಬರ್ತಿದ್ರೆ ಕ್ರೋಶ ಕುಚ್ಚು ಡಿಸೈನು ಮಾಡಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ, ಕ್ರೋಶ ಕುಚ್ಚು ಡಿಸೈನ್ಸ್ ಅಂತ ಹೋಗಿ ಚೆಕ್ ಮಾಡಿ. ನೋಡಿ, ಬೀಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಅದೇ ಥರ ಲಾಕ್ ಮಾಡ್ಕೊಂಡು ಹೋಗೋಣ. ನೋಡಿ, ಹೀಗೆ ಹೆಬ್ಬೆರಳ ಮೇಲೆ ಹಿಂಗೆ ದಾರ ತೊಗೊಂಡು ಹಿಂಗೆ ನುಗ್ಗಿಸ್ಬಿಟ್ರೆ ಒಂದೇ ಸಲಿಗೆ ನಾಟ್ ಆಗಿಬಿಡುತ್ತೆ. ಬೇಗ ಬೇಗ ಮಾಡ್ಕೊಂಡು ಹೋಗ್ಬಿಡ್ಬಹುದು. 1/2 ಅವರ್ಲೆಲ್ಲ ಇದನ್ನು ಮಾಡ್ಕೊಳ್ಬಹುದು. ನೋಡಿ, ಮತ್ತೆ ಸ್ಕ್ವೇರ್ ಬೀಡನ್ನ ಹಾಕ್ತಾಯಿದ್ದೀನಿ. ಸ್ಕ್ವೇರ್ ಬೀಡನ್ನ ಹಾಕಿ ಮತ್ತೆ ಅಲ್ಲಿಟ್ಕೊಂಡು ಚೆಕ್ ಮಾಡ್ಕೋಬೇಕು. ನೀವು ಆ ಬೀಡ್ ಎಲ್ಲಿ ಎಂಡ್ ಆಗುತ್ತೆ, ಅದು ಎಡ್ಜು ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಅಂದರೆ ನಾಟ್ ಹಾಕಬೇಕು. ಅಲ್ಲಿ ನಾಟ್ ಹಾಕಿದ್ರೆ ಅಲ್ಲಿ ಸ್ಟಿಫಾಗಿ ಕೂರುತ್ತೆ, ಅದೆಲ್ಲೂ ಅಲ್ಗಾಡೋದಿಲ್ಲ. ಶೇಕ್ ಆಗದಿದ್ದಂಗೆ ನೋಡ್ಕೊಳ್ಬೇಕು. ಏನಾದ್ರು ಬೀಡ್ ಶೇಕ್ ಆದರೆ ಸಾರಿ ಸುಕ್ ಬರುತ್ತೆ. ಸ್ಯಾಂಪಲ್ ಪೀಸ್ಗೊಂದ್ಸಲಿ ಟ್ರೈ ಮಾಡಿ ನೋಡಿ, ನೀಟಾಗಿ ಬರುತ್ತೆ. ಸಾರಿಗೂ ಮಾಡಬಹುದು ನೀವು, ಏನೂ ತೊಂದರೆ ಇಲ್ಲ. ಮತ್ತಿನ್ನೊಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರನೇ ಸಾರಿ ಪೂರ್ತಿ ಮಾಡ್ಕೊಂಡೋಗಿ ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಮಾಡಿ ತೋರಿಸಿದ್ದೀನಿ. ಬ್ಲೌಸ್ ಎಂಬ್ರಾಯ್ಡ್ರಿ ಡಿಸೈನ್ಸ್ನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಎಂಬ್ರಾಯ್ಡ್ರಿ ಬರಲಿಲ್ಲ ಅಂತ ಅಂದ್ರೂ ಪ್ರೆಸ್ಸರ್ ಫುಟ್ಗಳನ್ನ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ನಂದು ಮಷಿನ್ ಉಷಾ ಜನೋಮೆ, ಅದರಲ್ಲಿ ಹೇಗೆ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ಎಂಬ್ರಾಯ್ಡ್ರಿ ಡಿಸೈನ್ಸ್ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ.
ನೋಡಿ ಲಾಸ್ಟಲ್ಲಿ ಹೇಗೆ ಎಂಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಲಾಸ್ಟಲ್ಲಿ ನೀವು ವರ್ಕ್ ಹಾಕಿರ್ತೀರಲ್ವ, ಆ ವರ್ಕಲ್ಲೇ ಲಾಕ್ ಮಾಡಿಬಿಡಬಹುದು. ಹಾಗಾದ್ರೂ ಮಾಡ್ಬೋದು, ಇಲ್ಲಾಂದರೆ ಪಕ್ಕದಲ್ಲಿ ಮಾಡಿ 1 2 3 ನಾಟ್ಸ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಬೇಕಾದ್ರೆ ನೀವೊಂದು ಕುಚ್ಚು ಕಟ್ಕೊಳ್ಬಹುದು. ಆವಾಗಲೂ ನೀವು ನಾಟ್ ಹಾಕಿರೋದು ಕಾಣೋದಿಲ್ಲ. ಸ್ಯಾರಿಗೆ ಹಾಕಿ ನೋಡಿ, ಇದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಕ್ರೋಶಾದಲ್ಲೇ ಬೇಸ್ ಲೈನ್ ಹಾಕ್ತೀವಲ್ಲ ಅದೇ ಥರ ಬರುತ್ತೆ ಡಿಸೈನ್ ಇದು. ಸೂಜಿಯಲ್ಲೇ ಯೂಸ್ ಮಾಡಿಕೊಂಡು ಹೇಗೆ ಸ್ಯಾರಿ ಕುಚ್ಚು ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಸುಮಾರು ವೀಡಿಯೋಸ್ ಇದೆ, ಪ್ಲೇಲಿಸ್ಟಲ್ಲಿರುತ್ತೆ. ನೀಡಲ್ ಕುಚ್ಚು ಡಿಸೈನ್ಸ್ ಅಂತ ಹೋಗಿ ಚೆಕ್ ಮಾಡಿ. ನೋಡಿ ಕುಚ್ಚು ಕಟ್ಕೊಂಡಿದ್ದೀನಿ. ಆ ಸ್ಕ್ವೇರ್ ಬೀಡ್ ಒಳಗಡೆನೇ ಕುಚ್ಚು ಕಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ಕ್ವೇರ್ ಬೀಡ್ ಯೂಸ್ ಮಾಡಿದ್ದೀನಿ ಅಲ್ವಾ, ಅದೇ ಥರ ಸರ್ಕಲ್ಲಾಗೂ ಬೀಡ್ ಬರುತ್ತೆ, ಆ ಬೀಡ್ನು ಯೂಸ್ ಮಾಡ್ಕೊಳ್ಬಹುದು. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನ್ಲು ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.